ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಎಲ್ಲರೂ ಕೇಳ್ಕೊಂತಿದ್ದೀನಿ, ದಿನಾ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಬಟನ್ ಅನ್ನೋದಿದೆ. ಕಣ್ಣಿಗೆ ಕಾಣಿಸ್ತಿದೆಯೋ ಎಷ್ಟು ದಿನದಿಂದ ಕಾಣಿಸ್ತಾ ಇಲ್ವೋ ಗೊತ್ತಿಲ್ಲ. ಯಾಕೋ ಸಬ್ಸ್ಕ್ರೈಬರ್ ಗ್ರೋತೇನೇ ಹೋಗ್ತಾ ಇಲ್ಲ, ವ್ಯೂಸ್ ಮಾತ್ರ ಬರ್ತಾ ಇದೆ ವೀಡಿಯೋಸ್ಗಳಿಗೆ. ಬಟ್ ಸಬ್ಸ್ಕ್ರೈಬರ್ಸ್ ಗ್ರೋತ್ ಅನ್ನೋದೇ ಸ್ಟಾಗ್ನೇಟ್ ಆಗಿ ಹೋಗ್ಬಿಟ್ಟೈತೆ, ನಿಂತೋಗ್ಬಿಟ್ಟೈತೆ, ಹಂಗೆ ನಿಂತಿರೋ ಕೆರೆ ಥರ ಆಗೋಗ್ಬಿಟ್ಟೈತೆ. ಸೊ ಓಕೆ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿನ ವಿಡಿಯೋ ನೋಡ್ತೀರಾ ಅಂತ ಅಂದರೆ ಏನು ಗಂಟೆನೂ ಹೋಗೋದಿಲ್ಲ, ಏನೇನು ದುಡ್ಡು ಕೊಡಬೇಕಾಗಿಲ್ಲ ಸಬ್ಸ್ಕ್ರೈಬ್ ಆಗೋದಕ್ಕೆ. ಫ್ರೀ ಬಿಟಿ. ಓಕೆ, ಮ್ಯಾಟ್ರಿಗೆ ಬಂದ್ಬಿಡೋಣ. ಮೊದಲನೇ ಅಪ್ಡೇಟು, ಫ್ಯಾಫ್ ಡು ಪ್ಲೆಸಿಸ್ ಅವರು ಒಂದು ಬೋಲ್ಡ್ ಪ್ರಿಡಿಕ್ಷನ್ ಮಾಡಿದರೆ ಇಂಡಿಯಾ ಮತ್ತೆ ಸೌತ್ ಆಫ್ರಿಕಾ ಮತ್ತೆ ಫೈನಲ್ನ ಆಡುತ್ತೆ ಅಂತ. ಹೌದು, ಹೆಂಗಿದ್ರು ಕೂಡ ಇಂಡಿಯಾ ಸೆಮಿಫೈನಲ್ನ ಆಡೋದಿಲ್ಲ ಸೌತ್ ಆಫ್ರಿಕಾ ಅಗೇನ್ಸ್ಟು. ಮೀಟ್ ಆದರೆ ಫೈನಲ್ಲೇ ನಾವು ಮೀಟ್ ಆಗಬೇಕು, ಅದು ಅಹಮದಾಬಾದಲ್ಲೇ ಮೀಟ್ ಆಗಬೇಕು. ಸೊ ಸೀನ್ಸ್ ಹೆಂಗಿದೆ ಅಂತಂದರೆ, ಇಲ್ಲಿ ನಾವು ಇನ್ ಕೇಸ್ ಸೆಮಿಫೈನಲ್ಗೆ ಕ್ವಾಲಿಫೈ ಆದ್ವಿ ಅಂತಂದರೆ ಇಂಗ್ಲೆಂಡ್ ಮೇಲೆ ಆಡುವಂಥ ಚಾನ್ಸ್ ಇದೆ. ಆ್ಯಂಡ್ ಇವರು ಆಬ್ವಿಯಸ್ಲಿ ಗೊತ್ತಲ್ಲಪ್ಪ ಯಾರ ಮೇಲೆ ಆಡ್ತಾರೆ ಅಂತ. ಆ್ಯಂಡ್ ನಾವು ಫೈನಲ್ಗೆ ರೀಚ್ ಆದ್ವಿ ಅಂತಂದರೆ ಅವರು ಕೂಡ ಫೈನಲ್ಗೆ ಖಂಡಿತ ಬರುವಂಥ ಪಾಸಿಬಿಲಿಟಿ ಇದೆ. ಸ್ಟ್ರಾಂಗ್ ಕಂಟೆಂಡರ್ ಆಗಿದ್ದಾರೆ, ಇಂಡಿಯಾ ಕೂಡ ಸ್ಟ್ರಾಂಗ್ ಕಂಟೆಂಡರು. ಅವರೇನೋ ಸೆಮಿಫೈನಲ್ಗೆ ಬಂದರು ಅಂದರೆ ಖಂಡಿತ ಫೈನಲ್ಗೆ ಬರೋದು ಯಾಕೋ ಡೌಟ್ ಕಾಣಿಸ್ತಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಅಂದರೆ ಸೌತ್ ಆಫ್ರಿಕಾ ಆಗಿರಲಿ ಇಂಡಿಯಾ ಆಗಿರಲಿ ಖಂಡಿತ ಫೈನಲ್ಗೆ ಬರ್ತಾರೆ ಅಂತ ಫ್ಯಾಫ್ ಡು ಪ್ಲೆಸಿಸ್ ಅವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಚ್ನ ಡೇವಿಡ್ ಮಿಲ್ಲರ್ ಅವರು ಅದೇ ರೀತಿ ಬೌಂಡ್ರಿನಲ್ಲಿ ಇವ್ರು ಯಾವ ಥರ ಎತ್ತಾಕೊಂಡ್ರು 2024 ಸಿಕ್ಸ್ ಹೋಗೋವಂಥ ಕ್ಯಾಚ್ನ ಎಳೆದು ಎತ್ತಾಕೊಂಡ್ರು, ಅದೇ ರೀತಿ ಇವ್ರ ಕ್ಯಾಚ್ನ ಅವರು ಎತ್ತಾಕಂತಾರೆ ಅಂತ ಇವರು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸೌತ್ ಆಫ್ರಿಕಾ ಟ್ರೋಫಿ ಗೆಲ್ಲುತ್ತೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಇನ್ ಕೇಸ್ ಸೌತ್ ಆಫ್ರಿಕಾ ಏನಾದ್ರು ಟ್ರೋಫಿ ಗೆಲ್ತು ಅಂದರೆ ಖಂಡಿತ ಬೇಜಾರು ಪಟ್ಕೊಳೋದು ಇಂಡಿಯನ್ಸ್ ಅಂತೂ ಖಂಡಿತ ಇರೋದಿಲ್ಲ, ಯಾಕಂದ್ರೆ ಡಿಸರ್ವಿಂಗ್ ಟೀಮ್ ಗೆಲ್ತಾ ಇದೆ ಅಂತಾನೆ ಅನ್ಕೊಳ್ಳೋದು. ಅಪ್ಡೇಟ್ ನಂಬರ್ 2, ಲಾಸ್ಟ್ ರೆಕಾರ್ಡ್ ಇದ್ದು ಇಂಡಿಯಾ ಅಂತ ಬಂದಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಹೈಯೆಸ್ಟ್ ಲೈಕ್ಡ್ ಪೋಸ್ಟ್ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಅವ್ರದ್ದು. ಇಂಡಿಯಾ ಅಂತ ಬಂದಾಗ ಅದು 22.9 ಮಿಲಿಯನ್, ಕ್ಲೋಸ್ ಟು 23 ಮಿಲಿಯನ್. ವಿರಾಟ್ ಕೊಹ್ಲಿ ಅವರು ವರ್ಲ್ಡ್ ಕಪ್ನ ಗೆದ್ರಲ್ಲ 2024 ವರ್ಲ್ಡ್ ಕಪ್ನ, ಅಂದರೆ ಇಂಡಿಯಾ ಗೆಲ್ತಲ್ಲ, ಆ ಟೈಮಲ್ಲಿ ಪೋಸ್ಟ್ ಮಾಡಿದ್ದು. ಸೊ ಆ ಪೋಸ್ಟಿಗೆ ಇಷ್ಟು ಲೈಕ್ನ ಬಂದಿತ್ತು, ಅದೇ ಹೈಯೆಸ್ಟ್ ಲೈಕ್ಡ್ ಆಗಿತ್ತು ಇಂಡಿಯಾ ಅಂತ ಬಂದಾಗ. ಇವಾಗ ಓವರ್ಟೇಕ್ ಮಾಡಿಬಿಟ್ಟಿದ್ದಾರೆ ರಶ್ಮಿಕಾ ಮಂದನ ಅಂಡ್ ವಿಜಯ್ ದೇವರಕೊಂಡ. ಸೊ ಇವರಿಬ್ರು ಮದುವೆ ಆದ್ರಲ್ಲ, ಅದ್ರ ಪೋಸ್ಟ್ನ ರಶ್ಮಿಕಾ ಮಂದನ ಅವ್ರು ಶೇರ್ ಮಾಡ್ಕೊಂಡಿದ್ರು. ಆ ಫೋಟೋ ಇವಾಗ 24 ಮಿಲಿಯನ್ ಕ್ಲಾಕ್ ಮಾಡಿಬಿಟ್ಟು ಮುಂದೆ ನುಗ್ತಾ ಇದೆ. ಆ್ಯಂಡ್ ಅದು ಎಲ್ಲಿಗೆ ಎಂಡ್ ಆಗುತ್ತೆ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ನೋಡಿ, ವರ್ಲ್ಡ್ ಕಪ್ ಗೆದ್ದಿರೋದಕ್ಕೂ ಕೂಡ ಇದಕ್ಕೊಂದು ಯಾವುದೋ ಒಂದು ಮದುವೆಗೂ ಸಂಬಂಧ ಇಲ್ಲ. ಬಟ್ ಆದ್ರೂ ಎಲ್ಲಿಂದ ಎಲ್ಲಿಗೋ ಲೇಟ್ ಮಾಡ್ತೀನಿ ಅಂತ ಅನ್ಕೊಂಡೋಗಿ ಹೋಗ್ಬಿಡಿ. ಬಟ್ ಆದರೂ ಹೈಯೆಸ್ಟ್ ಲೈಕ್ಡ್ ಪೋಸ್ಟ್ ಅಂತ ಬಂದಾಗ ಇಂಡಿಯಾ ಅಂತ ಬಂದಾಗ ವಿರಾಟ್ ಕೊಹ್ಲಿ ಅವರ ಪೋಸ್ಟ್ನ ಓವರ್ಟೇಕ್ ಮಾಡಿಬಿಟ್ಟಿದೆ. ಇವಾಗ ಗೊತ್ತಿಲ್ಲ ಏನು ಬರಬೇಕೋ ಗೊತ್ತಿಲ್ಲ, ಈ ಒಂದು ಪೋಸ್ಟ್ನ ಓವರ್ಟೇಕ್ ಮಾಡಬೇಕು ಅಂತ ಅಂದರೆ ಈ ನಂಬರ್ ಆಫ್ ಲೈಕ್ಸ್ನ ಓವರ್ಟೇಕ್ ಮಾಡಬೇಕು ಅಂದರೆ ಖಂಡಿತ ಈ ಸಲ ವರ್ಲ್ಡ್ ಕಪ್ನ ನಾವು ಗೆದ್ರೂ ಕೂಡ ಇಷ್ಟು ಮಟ್ಟಿಗೆ ಲೈಕ್ಸ್ ಅಂತೂ ಖಂಡಿತ ಬರೋದಿಲ್ಲ. ಅಪ್ಡೇಟ್ ನಂಬರ್ 3, ಲಕ್ನೋ ಸೂಪರ್ ಜೈಂಟ್ಸ್ ಅವರು ಹೊಸ ಅಪ್ಡೇಟ್ನ ಬಿಟ್ಟರು. ನೆನೆ ನೋಡಿದಿರ ಅಂತ ಅನ್ಕೊಂಡಿದ್ದೀನಿ. ಅವರ ಜರ್ಸಿನೂ ಕೂಡ ನೋಡಿರ್ತೀರ, ಹೊಸ ಲೋಗೋ, ಹೊಸ ಜರ್ಸಿ, ಏನಿದು ಇವ್ರದ್ದು ಹೊಸ ಅವತಾರಗಳು. ನೋಡಿದ್ರೆ ಅವರ ಜರ್ಸಿನ ಹೆಂಗೈತೆ ಅಂತ. ಲೋಗೋ ಏನೋ ಪರವಾಗಿಲ್ಲ ಬಿಡಿ, ಚೆನ್ನಾಗಿದೆ ಅಂತಲೇ ಹೇಳಿದ್ದೆ. ಬಟ್ ಇವರ ಜರ್ಸಿನ ನೋಡ್ತು ಅಂದ್ರೆ ಈಗ ನಿಜವಾಗ್ಲೂ ಇದು ನೋಡ್ತು ಅಂದರೆ ಕ್ರಿಕೆಟಿಂಗ್ ಜರ್ಸಿ ಥರನೇ ಅನಿಸ್ತಾ ಇಲ್ಲ ನನಗೆ. ಯಾವುದೋ ಫುಟ್ಬಾಲ್ ಟೀಮ್ದು ಜರ್ಸಿ, ಯಾವುದೋ ಫುಟ್ಬಾಲ್ ಕ್ಲಬ್ದು ಜರ್ಸಿ ಅನ್ನೋ ಥರ ನನಗೆ ಫೀಲ್ ಬರ್ತಾ ಇದೆ. ನಿಮಗೂ ಕೂಡ ಹೋಪ್ಫುಲಿ ಇದೇ ಒಂದು ಫೀಲ್ ಬಂದಿರುತ್ತೆ ಅವರ ಜರ್ಸಿ ನೋಡಿದ ತಕ್ಷಣ ಅಂತ ಅನಿಸಿರುತ್ತೆ. ಆ ಒಂದು ಉದ್ದುದ ಲೈನ್ಸ್ಗಳು, ಪಟಾಪಟಿ ಚಡ್ಡಿ ಥರ. ಗುರು ನಿಂದು ಏನು ಗುರು ಕಂಪ್ಯಾರಿಸನ್, ಪಟಾಪಟಿ ಚಡ್ಡಿ ಕಂಪೇರ್ ಮಾಡಿಬಿಟ್ಟಲ್ಲ ಅವ್ರ ಜರ್ಸಿನ ನೋಡ್ತು ಅಂತಂದರೆ. ಸೊ ಹಂಗೇನೆ ಗುರು ಒಂಥರ ನೋಡ್ತು ಅಂತಂದರೆ ಎಲ್ಲೋ ನೋಡಿ ಜ್ಞಾಪನ, ಫುಟ್ಬಾಲಲ್ಲಿ ಎಲ್ಲೋ ನೋಡಿ ಜ್ಞಾಪನ, ಇದೇ ಥರ ಜರ್ಸಿನ. ನೀವು ಕಾಮೆಂಟ್ ಮಾಡಿ, ನಾನು ಫುಟ್ಬಾಲ್ ಜಾಸ್ತಿ ನೋಡೋದಿಲ್ಲ, ಯಾವ ಟೀಮ್ದು ಜರ್ಸಿ ಆಗಿರ್ಬೋದು ಇದು ಅಂತ. ಅಂದರೆ ಫುಟ್ಬಾಲ್ ತಂದ ಬಂದಾಗ ಯಾವ ಟೀಮ್ ಇದೇ ಥರ ಒಂದು ಜರ್ಸಿನ ಹಾಕೊಳ್ಳುತ್ತೆ ಕಾಮೆಂಟ್ ಮಾಡಿ. ಅಪ್ಡೇಟ್ ನಂಬರ್ 4, ರಿಂಕು ಸಿಂಗ್ ಅವರ ಸೀನ್ ಏನಪ್ಪ ಅಪ್ಡೇಟ್ ಬಂತ ರಿಂಕು ಸಿಂಗ್ ರಿಲೇಟೆಡ್ ಅಂತಂದರೆ, ನೆನ್ನೆ ಹೋಗಿದ್ರು ಅವರು, ಹೋಗಿಲ್ವಾ ಅವ್ರ ಅಪ್ಪ ತೀರ್ಕೊಂಡಾಗ ಹೋಗ್ದಂಗೆ ಇರ್ತಾರಾಗರು, ಹೋಗಿದ್ದಾರೆ. ಇನ್ಫ್ಯಾಕ್ಟ್ ಅವರೇ ಚಟ ಎಲ್ಲ ಎತ್ಕೊಂಡಿದ್ರು, ಅವರು ಕೂಡ ಒಬ್ಬರು ಅದರಲ್ಲಿ. ಇನ್ಫ್ಯಾಕ್ಟ್ ಹೇಳ್ತಾ ಇದ್ರು ಸಿಕ್ಕಾಪಟ್ಟೆ. ಸೊ ಈ ಪೋಸ್ಟ್ಗಳು ಸಿಕ್ಕಾಪಟ್ಟೆ ವೈರಲ್ ಆಯಿತು, ನೋಡಿದ್ರ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗೆಲ್ಲ ಕ್ರಿಮೇಷನ್ ಕ್ರಿಯೆ ಅದು ಇದು ಎಲ್ಲ ಮುಗಿದಿದೆ. ಒಬ್ಬಿಯಸ್ಲಿ ಕಾರ್ಯ ಎಲ್ಲ ಮುಗಿತಾ ಇದ್ದಂಗೆ ಇನ್ನೇನು ಮಾಡ್ತಾರೆ, ಖಂಡಿತ ಬರಲೇಬೇಕು, ರಿಟರ್ನ್ ಆಗಲೇಬೇಕು ಇಂಡಿಯನ್ ಟೀಮ್ಗೆ. ನೋಡೋಣ ನಾಳೆ ಮ್ಯಾಚಲ್ಲಿ ಅವ್ರ ಪ್ರೆಸೆನ್ಸ್ ಇರುತ್ತಾ, ಅಂದರೆ ಫೀಲ್ಡಲ್ಲಿ ಅವರ ಪ್ರೆಸೆನ್ಸ್ ಇರುತ್ತಾ. ಆಡೋದೇ ಸಬ್ಸ್ಟಿಟ್ಯೂಟ್ ಫೀಲ್ಡರ್ ಆಗಿ ಆಡೋವಂಥ ಚಾನ್ಸಸ್ ಇರುತ್ತೆ. ಈ ಒಂದು ಕಂಡೀಷನಲ್ಲಿ, ಈ ಒಂದು ಸ್ಟೇಜಲ್ಲಿ 11 ಅಂತೂ ಖಂಡಿತ ಬಿಟ್ಕೊಂಡು ಕೊಡೋದಿಲ್ಲ. ಆ್ಯಂಡ್ ಟೀಮ್ ಅಂತೂ ಸೆಟ್ ಆಗಿದೆ ನಮ್ಮ ಇಂಡಿಯನ್ ಟೀಮು, ಅವ್ರನ್ನ ಆಡಿಸಲೇಬೇಕು ಅನ್ನೋ ಥರ ಏನು ಇಲ್ಲವೇ ಇಲ್ಲ ಇಲ್ಲಿ. ಸೊ ನೋಡೋಣ ನಾಳೆ ಪ್ರೆಸೆನ್ಸ್ ಇರುತ್ತಾ ಅಥವಾ ಇರೋದಿಲ್ವಾ ಅಂತ. ಅಪ್ಡೇಟ್ ನಂಬರ್ 5, ಏನಮ್ಮ ಇದು ರಣಜಿ ಟ್ರೋಫಿ ಫೈನಲ್ಸಲ್ಲಿ ಡೇ 5 ನಡೀತಾ ಇದೆ. ಏನು ಇವ್ರು ಔಟ್ ಆಗಂಗೆ ಕಾಣಿಸ್ತಾ ಇಲ್ವಲ್ಲ ಇವ್ರು ಜಮ್ಮು ಕಾಶ್ಮೀರ್ ಅವರು. ಅಲ್ಲ, ಲಾಸ್ಟ್ ಸೆಷನ್ ಅಟ್ಲೀಸ್ಟ್ ನಮಗೆ ಬ್ಯಾಟಿಂಗ್ ಯಾರು ಬಿಟ್ಕೊಂಡು ಕೊಡ್ತೀರಾ, ಏನಾದರೂ ಒಂದು ಮಿರಾಕಲ್ ಒಂದು 30 ಓವರಲ್ಲಿ ಮಾಡ್ರೋ ಅಂತ ಏನಾದ್ರು ಬಿಟ್ಕೊಂಡು ಕೊಡ್ತೀರಾ ನೀವು, ಅಥವಾ ಫುಲ್ ಡೇನೇ ಆಡಬೇಕು ಅಂತ ಇವರು. ಒಟ್ಟಲ್ಲಿ ಸಿಕ್ಕಾಪಟ್ಟೆ ಟಫ್ ಆಗೋರೆ ಗುರು. ನೆನ್ನೆನೇ ಗೊತ್ತಾಗೋಯ್ತು ನನಗೆ ಕರ್ನಾಟಕ ಈ ಒಂದು ಮ್ಯಾಚ್ನ ಗೆಲ್ಲೋದಕ್ಕೆ ಆಗೋದಿಲ್ಲ ಅಂತ. 3 ಮ್ಯಾಚ್ ಆಗ್ತಿದ್ದಂಗೆ, 3 ದಿನ ಆಗ್ತಿದ್ದಂಗೆ ಗೊತ್ತಾಗೋಗ್ಬಿಟ್ಟಿತ್ತು. ಸೊ ಇದು ಸಿಕ್ಕಾಪಟ್ಟೆ ಅವ್ರ ಕಡೆನೇ ಇದೆ ಮ್ಯಾಚ್ ಅಂತ. ಇನ್ಫ್ಯಾಕ್ಟ್ ಫಸ್ಟ್ 2 ದಿನದಲ್ಲೇ ಗೊತ್ತಾಗ್ಬಿಟ್ಟಿತ್ತು, ಯಾಕಂದರೆ ಸಿಕ್ಕಾಪಟ್ಟೆ ಹೆವಿ ರನ್ಸ್ಗಳನ್ನ ಅವ್ರದ್ದು ಫಸ್ಟ್ ಇನ್ನಿಂಗ್ಸಲ್ಲಿ ಡಾಮಿನೇಟ್ ಮಾಡಿದ್ದು ಜಮ್ಮು ಕಾಶ್ಮೀರ.
ಆ್ಯಂಡ್ ಆಬ್ವಿಯಸ್ಲಿ ಕ್ರೆಡಿಟ್ ಅಂತೂ ಕೊಡಲೇಬೇಕು, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಗುರು. ಏನೇ ಕ್ಲಾಶ್ ಏನೇ ಆಗಿರಲಿ ಅಲ್ಲಿ ಕ್ಯಾಪ್ಟನ್ ಅವ್ರು ಬಂದ್ಬಿಟ್ಟು ಏನೇ ಕಿತಾಪತಿ ಮಾಡಿರಲಿ, ಬಟ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಖಂಡಿತ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಅಂತೂ ಜಮ್ಮು ಕಾಶ್ಮೀರ ಕೊಟ್ಟಿದ್ದಾರೆ ಕರ್ನಾಟಕ ಅಗೇನ್ಸ್ಟು. ಕರ್ನಾಟಕದಲ್ಲಿ ಅದು ಹುಬ್ಬಳ್ಳಿ ಗ್ರೌಂಡಲ್ಲಿ ನಾವು ಸೋತಾಗ್ಬಿಟ್ವಿ ಅವ್ರ ಮೇಲೆ ಅಂತಾನೆ ಖಂಡಿತ ನಮಗೇನೆ ಒಂಥರ ಅಜೀಬ್ ಆಗಬೇಕು, ಶೇಮ್ ಆಗಬೇಕು. ಯಾಕಂದರೆ ಎಲ್ಲಿರೋವಂಥ ಜಮ್ಮು ಕಾಶ್ಮೀರ ಅವರು ಬಂದ್ಬಿಟ್ಟು ಕರ್ನಾಟಕದ ಹುಬ್ಬಳ್ಳಿಲಿ ಡಾಮಿನೇಟ್ ಮಾಡಿದ್ರು ಅಂತಂದರೆ ಆಬ್ವಿಯಸ್ಲಿ ನಮ್ಮ ಹೋಮು ಇದಕ್ಕಿಂತ ಒಂದು ಒಳ್ಳೆ ನಮಗೆ ಇದಿರ್ತಿರ್ಲಿಲ್ಲ ನಮಗೆ ಗೆಲ್ಲೋದಕ್ಕೆ. ಒಂಥರ 2016 ಯಾವ ಥರ RCB ಅವರಲ್ಲಿ ಸೋತ್ವೋ ಆ ಥರ ಫೀಲ್ಸ್ ಬರ್ತೈತೆ. ಹೋಮಲ್ಲಿ ಬಂದ್ಬಿಟ್ಟು ಸೋತ್ವಲ್ಲ ಫೈನಲ್ನ, ಆ ಥರ ಇಲ್ಲೊಂದು ಫೀಲ್ ಬರ್ತಾಯಿದೆ. ಯಾಕಂದರೆ ರಣಜಿ ಟ್ರೋಫಿ ಗೆಲ್ಲೋದೇನು ಸುಮ್ಮನೆ ಮಾತಲ್ವೇ ಅಲ್ಲ, ಎಷ್ಟು ಟೀಮ್ಗಳಿರ್ತವೆ, ಅಷ್ಟು ಟೀಮ್ಗಳು ಇಟ್ಕೊಂಡು ಫೈನಲ್ಗೆ ಬರಬೇಕು ಅಂತ ಅದು ಹೋಮ್ ಕಂಡೀಷನ್ಸಲ್ಲಿ ಸೋಲ್ಬೇಕು ಅಂತಂದರೆ ಇದಕ್ಕಿಂತ ಒಂದು ಬಿಗ್ಗೆಸ್ಟ್ ಲಾಸು ಇನ್ನೂ ಒಂದಿಲ್ಲ. KL ರಾಹುಲ್ ಅವರು ಬೌಲಿಂಗ್ನ ಬೇರೆ ಮಾಡಿದ್ದು ಒಂಥರ ನೋಡಿ ಯಾವ ಥರ ಕಾಣಿಸ್ಕೊಂತೀರಿ KL ರಾಹುಲ್ ಅಂತ. ಈ ಕಡೆಯಿಂದ ಬ್ಯಾಟಿಂಗ್ ಅಂದರೆ ಬ್ಯಾಟಿಂಗು ಆಡ್ತೀನಿ, ಫೀಲ್ಡಿಂಗ್ ಅಂದರೆ ಫೀಲ್ಡಿಂಗು ಮಾಡ್ತೀನಿ, ಬೌಲಿಂಗ್ ಅಂದರೆ ಬೌಲಿಂಗು ಮಾಡ್ತೀನಿ, ವಿಕೆಟ್ ಕೀಪಿಂಗ್ ಅಂದ್ರೆ ವಿಕೆಟ್ ಕೀಪಿಂಗು ಮಾಡ್ತೀನಿ. ಒಂದು ಅಂಪೈರಿಂಗ್ ಒಂದು ಮಾಡೋದು ಬಾಕಿ ಐತಲ್ಲಿ KL ರಾಹುಲ್ ಇನ್ನೆಲ್ಲ ಮಾಡ್ಬಿಟ್ಟಿದ್ದಾರೆ. ಅಪ್ಡೇಟ್ ನಂಬರ್ 6 ಪ್ರಿಡಿಕ್ಷನ್ಸ್ ಜೋರಾಗಿ ನಡೀತಾ ಇದೆ. ಮೈಕಲ್ ವ್ಯಾಗನ್ ಅವರು ಟ್ವೀಟ್ನ ಬೇರೆ ಕಳಿಸ್ಬಿಟ್ಟಿದ್ದಾರೆ. ನಮ್ಮ ಮ್ಯಾಚ್ನ ಗೆಲ್ತಾ ಇದ್ದಂಗೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫೈನಲ್ ಆಡುತ್ತೆ ವಾಂಖೆಡೆ ಸ್ಟೇಡಿಯಂ ಅಂತ ಇವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ ಜೋರಾಗಿ. ನೋಡೋಣ ಅದೇನಾಗುತ್ತೆ ಅಂತ. ಇಂಡಿಯಾ ಕ್ವಾಲಿಫೈ ಆಗಬೇಕಲ್ಲಪ್ಪ. ಇಂಡಿಯಾ ವೆಸ್ಟ್ ಇಂಡೀಸ್ಗೆ ಹೊಡಿತು ಅಂದರೆ ಖಂಡಿತ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಆಗುತ್ತೆ ಸೆಮಿಫೈನಲಲ್ಲಿ. ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟು ಪ್ರಿಡಿಕ್ಷನ್ಸ್ ಅಂತೂ ಜೋರಾಗಿ ನಡೀತಿದೆ. ಎಲ್ಲ ಇಂಡಿಯಾ ಕ್ವಾಲಿಫೈ ಆಗುತ್ತೆ, ವೆಸ್ಟ್ ಇಂಡೀಸ್ 100% ಹೊಡೆದಿದ್ದಾರೆ ಅಂತ. ಬಟ್ ಏನಾದ್ರು ಕಾಲೆತ್ಕೊಂಡ್ಬಿಟ್ರೆ ಗುರು ಏನಕ್ಕೆ ಗುರು ನೆಗೆಟಿವ್ ಮಾತಾಡ್ತೀಯ, ಪಾಸಿಟಿವಿಟಿಯಲ್ಲಿರೋ. ನೋಡಿ ಅವರೇ ಬೇರೆ ನೇಷನ್ ಅವರೇ ಇಂಡಿಯಾ ಅಂತ ಅವರಲ್ಲಿ, ನೀನು ನೋಡಿದ್ರೆ ವೆಸ್ಟ್ ಇಂಡೀಸ್ ಅಂತ್ಯಾ. ಎಲ್ಲರಿಗೂ ಇಂಡಿಯಾ ಬೇಕು, ಅಲ್ಲಿ ಸೆಮಿಫೈನಲ್ಗೆ ಇಂಡಿಯಾ ಬೇಕು. ವೆಸ್ಟ್ ಇಂಡೀಸ್ಗೆ ಬಂದರೆ ಯಾರು ಕೂಡ ಖುಷಿ ಆಗಲ್ಲ. ಯಾಕಂದರೆ ವ್ಯೂವರ್ಶಿಪ್ ವಿಚಾರದಲ್ಲೇ ಆಗಿರಲಿ, ಒಂದು ಆಪೋನೆಂಟ್ ವಿಚಾರದಲ್ಲೇ ಆಗಿರಲಿ ಇಂಡಿಯಾನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಎಲ್ಲರೂ ವೆಸ್ಟ್ ಇಂಡೀಸ್ನೆಲ್ಲ. ಗುರು ನಾವು ಏನಾದ್ರು ಕ್ವಾಲಿಫೈ ಆಗಿಲ್ಲ ಅಂದರೆ ಸೆಮಿಫೈನಲ್ಗೆ, ನೋಡಿ ಈ ಕಡೆಯಿಂದ ಶ್ರೀಲಂಕಾನೂ ಕ್ವಾಲಿಫೈ ಆಗಿಲ್ಲ, ಆ ಕಡೆಯಿಂದ ಇಂಡಿಯಾನೂ ಕ್ವಾಲಿಫೈ ಆಗಿಲ್ಲ ಅಂತಂದರೆ ಒಂಥರ ನಮಗೆ ಶೇಮ್ ಅಲ್ವಾ. ಇಂಡಿಯಾನೂ ಆಗಿಲ್ಲ ಅಂದರೆ ಶ್ರೀಲಂಕಾನೂ ಆಗಿಲ್ಲ ಅಂದರೆ ಹೋಸ್ಟಿಂಗ್ ನೇಷನ್ಗಳಾಗ್ಬಿಟ್ಟು. ಅಪ್ಡೇಟ್ ನಂಬರ್ 7 ಇನ್ನು ರಿಯಾನ್ ಅಹ್ಮದ್ ಆಡಿದಂಥ ಆಟ ಯಾರು ತಾನೇ ಮರೀತಾರೆ ಗುರು. ಹೌದು ವಿಲ್ ಜಾಕ್ಸ್ ಆಡಿರ್ಬೋದು, ಬಟ್ ರಿಯಾನ್ ಅಹ್ಮದ್ ಆಡಿದ್ದನ್ನೇ ಎಲ್ಲರಿಗೂ ಸ್ಟಂಡ್ ಮಾಡಾಕ್ಬಿಡ್ತು. ಯಾಕಂದರೆ ಯಾರು ಎಕ್ಸ್ಪೆಕ್ಟ್ ಇಟ್ಕೊಂಡಿರಲಿಲ್ಲ ರಿಯಾನ್ ಅಹ್ಮದ್ ಈ ಥರ ಈ ಒಂದು ಸ್ಟೇಜಲ್ಲಿ ಈ ಒಂದು ವಿಕೆಟಲ್ಲಿ ಈ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ, ನುಗ್ 6ನ ಬಾರಿಸ್ತಾರೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಇವರಿಗೆ ಅದು ಎಲ್ಲಿಂದ ಬಂತು ಆ ಒಂದು ಎನರ್ಜಿ, ಆ ಒಂದು ಫ್ಲೋ ಅಂತ ಇವರು ಉತ್ತರ ಕೊಟ್ಟಿದ್ದಾರೆ ರಿಯಾನ್ ಅಹ್ಮದ್ ಅವರು. ಅವರಿಗೆ ಬ್ರ್ಯಾಂಡನ್ ಮೆಕ್ಕಲಮ್ ಅವರು ಒಂದು ಮೆಸೇಜ್ನ ಕಳಿಸಿದ್ರಂತೆ. ಅವರು ಹೇಳಿದ್ರಂತೆ ಸೇವಾಗ್ ಥರ ಆಡೋಗುರು ನೀನು ಆಟನ ಅಂತ. ಸೇವಾಗ್ ನೋಡಿ, ಸೇವಾಗು ರಿಟೈರ್ ಆಗಿ ಎಷ್ಟು ವರ್ಷ ಆಯಿತು, ಬಟ್ ಆದರೂ ಕೂಡ ಸೇವಾಗ್ ನಿನ್ನ ನೆನೆಸ್ಕೊಂತಾರಲ್ಲ. ಸೇವಾಗ್ ಥರ ಆಡೋ ಅಂದ್ರೆ ತಲೆನೇ ಕೆಡ್ಸ್ಕೊಂಬಿಡಾಗುರು ನೀನು. ನಿನ್ನ ಬಾಲ್ ನೋಡು ಗುದಿತಾ ಇರಸ್ತೇನೆ ನೀನು ಟುಕು ಆಡೋದು, ನಿಂತ್ಕೊಂಡು ಆಡೋದು ಇವೆಲ್ಲ ಇಲ್ಲ. ಸೇವಾಗ್ ಥರ ಹೊಡಿತಾ ಇರಷ್ಟೇ ನೀನು. ಇನ್ಫ್ಯಾಕ್ಟ್ ಬ್ರೆಂಡನ್ ಮೆಕಲಮ್ ಕೂಡ ಇದೇ ಥರ ಆಡಿದರೆ ಎಷ್ಟೋ ಮ್ಯಾಚ್ಗಳಲ್ಲಿ. ಬ್ರೆಂಡನ್ ಮೆಕಲಮ್ನ ಮರ್ಯಾದಕ್ಕೆ ಆಗೋದಿಲ್ಲ ಗುರು, ಯಾಕಂದರೆ ಅವರು ಅಗ್ರೆಸಿವ್ ಅಪ್ರೋಚಲ್ಲಿ ಆಡೋದು, ಅವರು ಕೂಡ ಟೊಕ್ಕು ಏನು ಆಡ್ತಾ ಇರಲಿಲ್ಲ. ಬಟ್ ಸೇವಾಗ್ ಥರ ಆಡೋ ಅಂತ ಹೇಳ್ಬಿಟ್ಟು ಕಳಿಸಲ್ಲ, ಸೇವಾಗ್ ಮೈ ಮೇಲೆ ಬಂದಂಗೆ ಇತ್ತು ಅಲ್ಲಿ ನಿನ್ನೆ. ಅಪ್ಡೇಟ್ ನಂಬರ್ 8 ಫ್ಯಾಫ್ ಡು ಪ್ಲೆಸಿಸ್ ಅವ್ರು ಹೇಳ್ತಾ ಇದ್ದಾರೆ ಒನ್ ಆಫ್ ದ ಬೆಸ್ಟ್ ಕ್ಯಾಪ್ಟನ್ ಇನ್ ದಿಸ್ T20 ವರ್ಲ್ಡ್ ಕಪ್ ಯಾರು ಅಂತ ಅನ್ನೋದು ಆಡನ್ ಮಾರ್ಕ್ರಮ್. ನೀವು ಒಪ್ತಿರೋ ಬಿಡ್ತಿರೋ ಅವರೇ ಬೆಸ್ಟು. ಏನಕ್ಕೆ ಅಂದರೆ ಆ ಥರ ಡಿಸಿಷನ್ ಮೇಕಿಂಗ್ನ ಮಾಡಿದ್ದಾರೆ. ನೋಡೋಲ್ಲಪ್ಪ ಅಹಮದಾಬಾದಲ್ಲಿ ಯಾವ ಥರ ಡಿಸಿಷನ್ ಮಾಡಿದ್ರು ಅಂತ. 2 ಡಿಫ್ರೆಂಟ್ ಒಪೋನೆಂಟ್ಸ್, 2 ಡಿಫ್ರೆಂಟ್ ಡಿಸಿಷನ್ಸ್ ಇನ್ ಟಾಸ್ ಅಂತ. ಸೊ ಈ ಥರ ಡಿಸಿಷನ್ಗಳು ಯಾರು ಕೂಡ ಮಾಡಿಲ್ಲ, ಇವರು ಮಾಡಿದ್ದಾರೆ. ಆ್ಯಂಡ್ ಒಂದು ಮ್ಯಾಚ್ನು ಕೂಡ ಸೋತಿಲ್ಲ. ಇದಕ್ಕಿಂತ ಒಳ್ಳೆ ಕ್ಯಾಪ್ಟನ್ಸಿ ಬೇಕು, ಹೌದು ಒಪ್ಕೊಳ್ಳೇಬೇಕು, ಒಳ್ಳೆ ಕ್ಯಾಪ್ಟನ್ ಆಗಿದ್ದಾರೆ. ಬಟ್ ಅವರು ಫೈನಲಲ್ಲಿ ಗೆದ್ರೆ ಆಪೋನೆಂಟ್ ವಿರುದ್ಧ ಫೈನಲ್ ಯಾರು ಬರ್ತಾರೋ ಅಂದರೆ ನಾವು ಸೌತ್ ಆಫ್ರಿಕಾ ಆಗಲೇ ಫೈನಲ್ ಆಡ್ತಾರೆ ಅಂತ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದೀನಿ ನಾನಂತೂ. ಗೊತ್ತಿಲ್ಲ ಅದು ಏನಾಗುತ್ತೆ ಏನೋ ಅಂತ. ಸೆಮಿಫೈನಲ್ ಗೆಲ್ಲಬೇಕು, ಗೆದ್ರೇ ಅಲ್ವಾ ನೆಕ್ಸ್ಟ್ ಸ್ಟೇಜ್ಗೆ ಹೋಗೋದು. ಇನ್ ಕೇಸ್ ಅಲ್ಲಿ ಫೈನಲಲ್ಲಿ ಒಳ್ಳೊಳ್ಳೆ ಡಿಸಿಷನ್ನ ಮಾಡಿಬಿಟ್ಟು ಗೆದ್ರು ಅಂತಂದರೆ ಈ ಕ್ಯಾಪ್ಟನ್ಸಿಗೆ ಖಂಡಿತ ಬೆಲೆ ಅನ್ನೋದಿರುತ್ತೆ. ಅಂದರೆ ಇಲ್ಲವೇ ಇಲ್ಲ ಅನ್ನೋ ಥರ ಏನಿಲ್ಲ, ಸೋತ್ರು ಅಂದ್ರೂ ಕೂಡ ಬೆಲೆ ಅನ್ನೋದಿರುತ್ತೆ. ಬಟ್ ಒಂದು ರಿಸಲ್ಟ್ಗೆ ಅಲ್ವಾ ಎಲ್ಲರೂ ಕಾಯ್ತಾ ಇರೋದು. ಒಂದು ವರ್ಲ್ಡ್ ಕಪ್ ಅನ್ನೋದು ಒಂದು ರಿಸಲ್ಟು, ಗೆಲ್ಲಬೇಕು ಅನ್ನೋದು ಒಂದು ರಿಸಲ್ಟು. ಗೆದ್ರೇ ಇದಕ್ಕೆಲ್ಲದಕ್ಕೂ ಕೂಡ ಒಂದು ಬೆಲೆ ಇರುತ್ತೆ. ಇವಾಗ ನೋಡಿ ಸೂರ್ಯಕುಮಾರ್ ಯಾದವ್ ಅವ್ರು ಹೋಗ್ಬಿಟ್ಟು ಇವಾಗ ಇವ್ರಿಗೆ ಡಬ್ಬಾ ಕ್ಯಾಪ್ಟನ್ಸಿನ ಮಾಡಿದ್ರು. ಹೌದು ಅಲ್ಲಿ ಇಲ್ಲಿ ಆಗಿದೆ, ಫ್ಲಾಸ್ಗಳೆಲ್ಲ ಆಗಿದೆ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿಲಿ ಈ ಒಂದು ಟೂರ್ನಮೆಂಟಲ್ಲಿ. ಬಟ್ ಫೈನಲ್ ಗೆದ್ಬಿಟ್ವಿ ಅಂತಂದರೆ ಅವರೇ ಬೆಸ್ಟ್ ಕ್ಯಾಪ್ಟನ್ ಮಾತ್ರ ಆಗೋಗ್ಬಿಡುತ್ತೆ. ನೋಡೋಣ ಅದೇನಾಗುತ್ತೆ ಕತೆ ಅಂತ. ಅಪ್ಡೇಟ್ ನಂಬರ್ 9 ನಿನ್ನೆ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ತಗೊಂಡಿದ್ದು ವಿಲ್ ಜಾಕ್ಸ್. ಬೌಲಿಂಗಲ್ಲಿ 2 ವಿಕೆಟು, ಬ್ಯಾಟಿಂಗಲ್ಲಿ ಬೇರೆ ಗೆಲುವಿನಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಇನ್ಯಾರಿಗೆ ಕೊಡ್ತಾರೆ? ವಿಲ್ ಜಾಕ್ಸ್ಗೆ ಕೊಟ್ಟರು. 3 ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡಲ್ಲಿ ಇದೇ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡು. ಯಾಕಂದರೆ ಕಾಂಪಿಟೇಟಿವ್ ಸೈಡ್ ಮೇಲೆ ನಾವು ಗೆದ್ದಿದ್ದೀವಿ. 3 ಕಾಂಪಿಟೇಟಿವ್ ಟೀಮ್ ಮೇಲೆ, ಅದು ಸೂಪರ್ 8 ಅಂತ ಸ್ಟೇಜಲ್ಲಿ ಗೆದ್ಬಿಟ್ಟು ಕ್ವಾಲಿಫೈ ಆಗೋದಿದೆಯಲ್ಲ, ಇದಕ್ಕಿಂತ ಒಂದು ಹೆಮ್ಮೆ ಇನ್ನೂ ಒಂದು ಇಲ್ಲ. ಹೌದು ಟಾಪ್ ಕ್ವಾಲಿಟಿ ಟೀಮ್ಸ್ ಮೇಲೆ 3ಕ್ಕೆ 3 ಗೆದ್ದು ಡಾಮಿನೇಟ್ ಮಾಡಿಬಿಟ್ಟು ಏನೇ ಆಗಿರ್ಬೋದು ಗುರು ಲೀಗ್ ಸ್ಟೇಜಲ್ಲಿ, ಅಂದರೆ ಗ್ರೂಪ್ ಸ್ಟೇಜಲ್ಲಿ ಏನೇ ಆಗಿರ್ಬೋದು. ಬಟ್ ಸೂಪರ್ 8 ಅಂತ ಸ್ಟೇಜ್ ಅಂತ ಬಂದಾಗ 3ಕ್ಕೆ 3 ಮ್ಯಾಚ್ನ ಗೆದ್ಬಿಟ್ಟು ಕ್ವಾಲಿಫೈ ಆಗ್ತಾರಲ್ಲ. ಇವಾಗ ಸೌತ್ ಆಫ್ರಿಕಾ ಆಗಿರ್ಬೋದು, ಇನ್ನ ಗೆದ್ದಿಲ್ಲ ಸೌತ್ ಆಫ್ರಿಕಾದವರು, ಬಟ್ ಗೆದ್ಬಿಟ್ಟು ಕ್ವಾಲಿಫೈ ಆಗ್ತಾರಲ್ಲ, ಇದು ಡಿಫ್ರೆಂಟ್ ಫೀಲ್ ಏನೋ ಕೊಡುತ್ತೆ ಅಂತ ಹೇಳಿದ್ದಾರೆ. ಇದಿಷ್ಟು ಆಗಿದ್ದು ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ಏನಾದರೂ ಈ ವಿಡಿಯೋ ಸ್ವಲ್ಪನಾದ್ರು ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಹಾಕೊಂಡಂಗೆ ಲೈಕ್ ಮಾಡಿ ವಿಡಿಯೋ, ಮತ್ತೆ ಸಿಗುವ.